ಅಮ್ಮು ಏನಾದರೂ ಬೇಕಿತ್ತಾ? ಹ್ಞೂ ಅಮ್ಮ, ನಿಮ್ಮ ಅಭಿಪ್ರಾಯ ಬೇಕಿತ್ತು. ಯಾವುದ್ರ ಬಗ್ಗೆ? ಈಗ ಸುಹಾಸಿನಿ ಅತ್ತೆಗೆ ಎಲ್ಲ ಆಸ್ತಿನೂ ಭರಿಸ್ತಿದ್ದೀವಲ್ಲ, ಅದ್ರ ಬಗ್ಗೆ. ಅಮ್ಮ, ಏನು ಯೋಚನೆ ಮಾಡ್ತಿದ್ದೀರಾ? ಏನೂ ಇಲ್ಲ ಅಮೂಲ್ಯ ಅವರೇ. ಅಂದಹಾಗೆ ನನ್ನ ಅಭಿಪ್ರಾಯ ಏನಕ್ಕೆ ಹೇಳಿ, ನಾನು ಈ ಮನೆಯಲ್ಲಿ ಕೆಲಸದೊಳಗೆ ಬಂದಿದ್ದೀನಿ. ಪಾಪ ನೀವೆಲ್ಲರೂ ಸೇರಿ ನನ್ನನ್ನು ಮನೆಯೊಳಗೆ ನೋಡ್ಕೊಂಡಿದ್ದೀರ. ಆದರೆ ಆಸ್ತಿ ವಿಷಯದಲ್ಲಿ ನಾನು ಮೂಗು ತುರ್ಸೋದು ಸರಿ ಇರಲ್ಲ. ಇಲ್ಲಮ್ಮ, ಎಲ್ಲರೂ ನಾನು ತಗೊಂಡಿರೋ ನಿರ್ಧಾರ ತಪ್ಪು ಅಂತ ಹೇಳ್ತಿದ್ದಾರೆ. ನೀವು ಹೇಳಿಮ್ಮ, ನಾನು ಮತ್ತೆ ವೇದಾಂತ್ ತಗೊಂಡಿರೋ ನಿರ್ಧಾರ ತಪ್ಪಾ? ಖಂಡಿತ ತಪ್ಪು. ದುರ್ದಾನ ಮಾಡಬಾರ್ದು, ಹಾಗೆ ಅವಿವೇಕಿಗಳಿಗೆ ಅಧಿಕಾರನೂ ಕೊಡಬಾರ್ದು. ಅಮ್ಮ ಅಮ್ಮ ಹೇಳಿಮ್ಮ, ನಾವು ಮಾಡಿರೋ ತಪ್ಪಾ? ನೋಡಿಮ್ಮ, ನೀವು ಈ ಮನೆ ಕಲಿಸ್ತವ್ರಲ್ಲ, ಈ ಮನೆ ಅಮ್ಮ ನೀವು. ನನಗೆ ನೀವು ಬೇರೆ ಅಲ್ಲ, ಸುಹಾಸಿನಿ ಅತ್ತೆ ಬೇರೆ ಅಲ್ಲ. ನನಗಿಬ್ರು ಅತ್ತೆ ಅಂದರೆ. ಹೇಳಿ, ನಾವು ಮಾಡ್ತಿರೋ ತಪ್ಪ ಅಮ್ಮ? ಅಮೂಲ್ಯ ಅವರೇ, ಎಲ್ಲೋ ಬೀದಿಲಿದ್ದೆ ನಾನು. ನನ್ನನ್ನು ಮನೆಗೆ ಕರ್ಕೊಂಡು ಬಂದ್ರಿ. ಮನೆಯವರೆಲ್ಲ ಸೇರಿ ಮನೆಯವಳನ್ನಾಗಿ ಮಾಡಿಕೊಂಡ್ರಿ. ನನಗಿಲ್ಲಿ ಮಕ್ಕಳ ಪ್ರೀತಿ ಸಿಕ್ತು. ನೀವು ವೇದಾಂತವರು ಏನು ಮಾಡಿದ್ರು ಸರಿಯಾಗೇ ಮಾಡಿರ್ತೀರ. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಅಂದಹಾಗೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನೋ ವಿವೇಚನೆ ನಿಮಗಾಗಲಿ ವೇದಾಂತವ್ರಿಗಾಗಲಿ ಇಬ್ಬರಿಗೂ ಇದೆ. ನನಗೆ ನಿಮ್ಮ ನಿರ್ಧಾರದ ಮೇಲೆ ನಂಬಿಕೆ ಇದೆ. ನೀವು ಈ ಥರ ಯೋಚನೆ ಮಾಡಿದ್ದೀರಾ ಅಂದರೆ ಏನೋ ಒಂದು ಬಲವಾದ ಕಾರಣ ಇರಬೇಕು. ಸರಿ ಇದೆ. ನನಗೆ ಗೊತ್ತಿತ್ತಮ್ಮ, ನಮ್ಮ ನಿರ್ಧಾರನ ಯಾರು ಒಪ್ಕೊಳ್ತಾರೋ ಬಿಡ್ತಾರೋ, ನೀವು ಒಪ್ಕೊಂಡೇ ಒಪ್ಕೊಳ್ತೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ನಿಮ್ಮ ನಂಬಿಕೆಗೆ ಯಾವತ್ತೂ ಮೋಸ ಮಾಡಲ್ಲಮ್ಮ. ನೀವು ಹೇಳಿದ್ರಲ್ಲ, ನಿಮಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ತುಂಬ ಚೆನ್ನಾಗಿ ಗೊತ್ತು ಅಂತ. ನನಗೆ ಗೊತ್ತಮ್ಮ, ಸತ್ಯ ಯಾವುದು ಸುಳ್ಳು ಯಾವುದು ಅಂತ. ನಾಳೆ ಎಲ್ಲ ಸತ್ಯ ಆಚೆ ಬರುತ್ತೆ. ನೀವು ಆಫೀಸಿಗೆ ಬರಲೇಬೇಕಮ್ಮ. ನಾನು ಯಾಕೆ ಅಮೂಲ್ಯ ಅವರೇ? ಅಯ್ಯೋ ಅಮ್ಮ, ನೀವಂತೂ ಖಂಡಿತ ಬರಲೇಬೇಕು. ಯಾರು ಬರ್ತಾರೋ ಬಿಡ್ತಾರೋ ಅದೆಲ್ಲ ಗೊತ್ತಿಲ್ಲ. ನೀವು ಆಫೀಸಿಗೆ ಬರ್ತಿದ್ದೀರಾ ಅಷ್ಟೇ. ಸರಿ, ಈಗ ಮಲ್ಲಿ. ಮೊದಲು ಜನರಲ್ ನಾಲೆಡ್ಜ್ ಬುಕ್ ಓದ್ತೀನಿ, ಆಮೇಲೆ ಬೇರೆ ಸಬ್ಜೆಕ್ಟ್ಸ್ ರಿವೈಸ್ ಮಾಡ್ತೀನಿ. ಅಂಜು, ಇಂಟರ್ವ್ಯೂಗೆಲ್ಲ ರೆಡಿ ಏನಮ್ಮ? ತುಂಬ ನರ್ವಸ್ ಆಗ್ತಾ ಇದೆಪ್ಪ. ಇಷ್ಟು ದಿನ ಆದರೆ ಎಕ್ಸಾಮ್ ಬರ್ದು ಅಭ್ಯಾಸ ಇತ್ತು. ಯಾವ ಸಬ್ಜೆಕ್ಟು ಯಾವ ಕ್ವೆಶ್ಚನ್ ಕೊಡ್ತಾರೆ ಅಂತ ನನಗೆ ಗೊತ್ತಿರ್ತಿತ್ತು. ಆದರೆ ಈಗ ನನಗೆ ಏನೂ ಗೊತ್ತಿಲ್ಲ. ಅಂಜು, ಅಯ್ಯೋ ತಲೆ ಕೆಡಿಸ್ಕೋಬೇಡ್ವೆ. ಎಲ್ಲದಕ್ಕೂ ಧೈರ್ಯವಾಗಿ ಸರಿಯಾಗಿ ಉತ್ತರ ಕೊಟ್ಬಿಡು. ಹ್ಞೂಮ್ಮ, ನಿನ್ಗೆ ಹೇಳೋದು ಸುಲಭ. ನನಗೆ ಗೊತ್ತು ನನ್ನ ಕಷ್ಟ ಏನು ಅಂತ. ಕಂದ, ತುಂಬ ನರ್ವಸ್ ಆಗಬೇಡ. ಅವರು ಇನ್ನೇನು ಬರೋ ಹೊತ್ತಾಯ್ತು. ನೀನು ತುಂಬ ಟೆನ್ಷನ್ ತೊಗೊಂಡು ಓದಬೇಡ. ಆಮೇಲೆ ಓದಿದ್ದೆಲ್ಲ ಮರ್ತು ಹೋಗುತ್ತೆ. ಅಂಜು, ಅವ್ರು 11 ಗಂಟೆಗೆ ಬರ್ತಾರೆ. ಇನ್ನೂ ಹೀಗೆ ಕೂತಿದೆಯಲ್ಲ, ಈಗಾಗಲೇ ಗಂಟೆ 10 ಆಯಿತು ಕಣೆ. ಸ್ನಾನ ಮಾಡೋಗೋ. ಅಯ್ಯೋ, ಅಷ್ಟೊಂದು ಟೈಮ್ ಆಗೋಯ್ತಾ? ನನಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ನಾನೀಗ ರೆಡಿ ಆಗ್ತೀನಮ್ಮ. ರೀ, ನಮ್ಮ ಅಂಜು ಇಂಟರ್ವ್ಯೂ ಪಾಸ್ ಆದರೆ ಸಾಕು ರೀ. ಖಂಡಿತ ಪಾಸ್ ಆಗ್ತಾಳೆ ಪರಿ, ನೀನೇನು ಯೋಚನೆ ಮಾಡಬೇಡ. ಅಮ್ಮೋ,
ಏನದು? ಅದು ಅಮ್ಮು ಏನದು? ಇದು ಸುಹಾಸಿನಿ ಅತ್ತೆ. ಸರಿ ಬಿಡಿ ಹೋಗಲಿ. ಅದು ಸರಿ, ನೀವ್ಯಾಕಿನ್ನೂ ರೆಡಿ ಆಗಿಲ್ಲ? ಬೋರ್ಡ್ ಆಫ್ ಡೈರೆಕ್ಟರ್ಸ್, ಆಫೀಸ್ ಸ್ಟಾಫ್ಸ್ಗೆಲ್ಲರಿಗೂ ಬೇಗ ಬರೋದಕ್ಕೆ ಹೇಳಿದ್ದೀನಿ. ರಾಜಣ್ಣ ಪ್ಲೀಸ್ ಲೇಟ್ ಮಾಡಬೇಡಿ, ಬೇಗ ಹೋಗಿ ರೆಡಿಯಾಗಿ ಆಯ್ತಾ? ಬಂದೇರಿ. ನಾನು ಬರೋಲ್ಲ ಅಮ್ಮು. ರಾಜಣ್ಣ ಪ್ಲೀಸ್ ಹಠ ಮಾಡಬೇಡಿ, ಮನೆಯವ್ರು ಎಲ್ಲರೂ ಬರಲೇಬೇಕು. ನಾವ್ಯಾಕೆ ಬರಬೇಕು? ನಮ್ಮ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನಾನು ಬರಲ್ಲ. ರಾಜಣ್ಣ ಪ್ಲೀಸ್, ನಮ್ಮ ಜಗಳ ನಮ್ಮ ಹತ್ರನೇ ಇರಲಿ, ಹೊರಗಡೆ ಬೇಡ. ಈ ಮನೇಲಿ ನಾವು ಯಾವತ್ತೂ ಜಗಳ ಮಾಡ್ಕೊಂಡಿಲ್ಲ. ಅದು ವೇದಾಂತ್ ಊರಲ್ಲಿ ಇಲ್ಲದೆ ಇರುವಾಗ ನಾವು ಜಗಳ ಮಾಡಿಕೊಂಡ್ರೆ ಒಂಚೂರು ಚೆನ್ನಾಗಿರಲ್ಲ. ನಮ್ಮಲ್ಲೇ ಸರಿ ಇಲ್ಲ ಅಂತ ಅಂದ್ಕೊಳ್ತಾರೆ. ಆ ಥರ ಆಗೋದು ಬೇಡ. ನೀವು ಹೋಗಿ ಬೇಗ ರೆಡಿಯಾಗಿ. ಓ ಅತ್ತೆ, ನೀವೇ ಬಂದ್ರಾ? ನಾನೇ ಬರ್ತಿದ್ದೆ. ಅತ್ತೆ, ಇವತ್ತು ಈ ಸೀರೆ ಉಟ್ಕೊಂಡು ಬರಬೇಕು, ಯಾಕಂದರೆ ಇವತ್ತು ತುಂಬ ಸ್ಪೆಷಲ್ ದಿನ, ನಿಮಗೂ ಕೂಡ ನನಗೂ ಕೂಡ. ಅದಕ್ಕೆ ಪ್ಲೀಸ್ ನಿಮಗೆ ಅಂತ ತೊಗೊಂಡು ಬಂದಿರೋದು, ತಗೊಳ್ಳಿ ಅತ್ತೆ. ಆದರೂ ಅಮೂಲ್ಯ, ನನಗೆ ಯಾಕಿದೆಲ್ಲ? ಅತ್ತೆ, ಇವತ್ತು ಪ್ರೋಗ್ರಾಮ್ ಮೇನ್ ಸೆಂಟ್ರ್ ಆಫ್ ಅಟ್ರಾಕ್ಷನ್ನೇ ನೀವು. ಅದು ಅಲ್ಲದೆ ವೇದಾಂತೆ ನಿಮಗೋಸ್ಕರ ಕೊಡು ಅಂತ ಹೇಳಿದ್ದಾನೆ, ಅದಕ್ಕೆ ಕೊಡ್ತಿದ್ದೀನಿ. ಸರಿ, ವೇದಾಂತ್ ಹೇಳಿದ್ದಾನೆ ಅಂದಮೇಲೆ ಓಕೆ. ರಾಜಣ್ಣ ಮತ್ತೆ ಹೇಳ್ತಿದ್ದೀನಿ, ಲೇಟ್ ಮಾಡಬೇಡಿ, ಬೇಗ ಆಫೀಸಿಗೆ ಬನ್ನಿ. ಅತ್ತೆ ನೀವು ಅಷ್ಟೇ, ಬೇಗ ರೆಡಿಯಾಗಿ ಬೇಗ ಬನ್ನಿ. ನಂಗೊಂದು ಸ್ವಲ್ಪ ಆಫೀಸಲ್ಲಿ ಕೆಲಸ ಇದೆ, ನಾನು ಹೋಗಿರ್ತೀನಿ. ಇವತ್ತೇ ಸುಹಾಸಿನಿ ಪಟ್ಟಾಭಿಷೇಕ. ಇನ್ನಿದೆ ಈ ಮನೆಯವ್ರಿಗೆಲ್ಲ ಮಾರಿ ಹಬ್ಬ. ನಮಸ್ಕಾರ ಸರ್. ನಮಸ್ತೆ. ಬನ್ನಿ ಬನ್ನಿ, ಒಳಗೆ ಬನ್ನಿ, ಬನ್ನಿ ಒಳಗೆ ಬನ್ನಿ. ಪರಿ ಪರಿ, ಕುಡಿಯೋದಕ್ಕೆ ಏನು ತಗೋತೀರಾ? ಕಾಫಿ, ಟೀ, ಹಾಲು, ಜ್ಯೂಸು? ಏನೂ ಬೇಡ. ನನ್ನ ಹೆಸರು ಮೋಹನ್ ಲಾಲ್ ಅಂತ, ಪ್ರಕಾಶ್ ಸೇವಾ ಸಂಸ್ಥೆ ಇದೆಯಲ್ಲ ಅದ್ರ ಚೇರ್ಮನ್. ಇವಳೇ ನನ್ನ ಮಗಳು ಅಂಜಲಿ. ಅದೇ ಸ್ಕಾಲರ್ಶಿಪ್ ಬೇಕು ಅಂತ ಕೇಳಿದ್ಲಲ್ಲ. ಗುಡ್ ಗುಡ್, ಒಳ್ಳೆ ಮೆರಿಟ್ ಇದೆ ನಿನಗೆ. ಸರ್ ನಿಂತೇ ಇದ್ದೀರಲ್ಲ, ದಯವಿಟ್ಟು ಕೂತ್ಕೊಳ್ಳಿ. ಬಡವ್ರ ಮನೆ ಅಡ್ಜಸ್ಟ್ ಮಾಡ್ಕೋಬೇಕು. ಅಯ್ಯೋ, ನಾವು ಬಡತನದಿಂದಲೇ ಬಂದಿರೋದು, ಬಡತನ ನಮಗೇನು ಹೊಸದಲ್ಲ. ಥ್ಯಾಂಕ್ ಯು. ನೀವು ನಿಂತೇ ಇದ್ದೀರಲ್ಲ, ಕೂತ್ಕೊಳ್ಳಿ. ನೀವೇನೋ ಬಡವರೇ, ಆದರೆ ಮಗಳ ವಿಷಯದಲ್ಲಿ ತುಂಬ ಶ್ರೀಮಂತರು. ನಿಮ್ಮ ಮನೆಯಲ್ಲಿ ಇಂಥ ದೊಡ್ಡ ಐಶ್ವರ್ಯ ಇದೆಯಲ್ಲ, ತುಂಬ ಥ್ಯಾಂಕ್ಸ್ ಸರ್, ಇವಳು ನಮ್ಮ ಮನೆಗೆ ಬಂದಿದ್ದಕ್ಕೆ. ಇವಳಿಗೆ ಫಾರಿನ್ಗೆ ಹೋಗಿ ಓದಬೇಕು ಅನ್ನೋದು ತುಂಬ ದೊಡ್ಡ ಕನಸು. ಆದರೆ ನಮ್ಮ ಕೈಯಲ್ಲಿ ಆ ಶಕ್ತಿ ಇಲ್ಲ. ನಿಮ್ಮ ಇಂಟರ್ವ್ಯೂ ಪಾಸಾಗಿ ಇವಳಿಗೆ ಸ್ಕಾಲರ್ಶಿಪ್ ಸಿಕ್ಕರೆ ತುಂಬ ಹೆಲ್ಪ್ ಆಗುತ್ತೆ ಸರ್. ಸ್ಕಾಲರ್ಶಿಪ್ಪು ಖಂಡಿತ ಕೊಡೋಣ, ನಾವಿರೋದೇ ಅದಕ್ಕಲ್ವೇ. 25 ಲಕ್ಷದ ಚೆಕ್ ತಂದಿದ್ದೀನಿ.
ಅಂಜಲಿ ಸರ್ ಇಂಟರ್ವ್ಯೂ ಅಂಜಲಿ ನೀನು ಚೆಕ್ ತಗೊಳಮ್ಮ. ಇಲ್ಲಿ ರೌಡಿ ಮೇಡಮ್ ಬರ್ಲೇ ಇಲ್ವಲ್ಲ. ಇವರೇ ನಟರಾಜ ಸರ್ವಿಸ್ ಅಲ್ಲ, ಬರ್ತಾ ಇದ್ದಾರೆ ಇಷ್ಟೊತ್ತು ಮಾಡಕ್ಕೆ. ಗುಡ್ ಮಾರ್ನಿಂಗ್ ಮೇಡಮ್, ನಿಮಗೆ ವೇಟ್ ಮಾಡ್ತಾ ಇದ್ದೆ, ತುಂಬಾ ಬೇಗ ಬಂದಿದ್ದೀರಾ. ಏನ್ರಿ ಕಿಂಡಲ್ಲ ನಾನು ಲೇಟಾಗಿ ಬಂದ? ಜಸ್ಟ್ 17 ಸೆಕೆಂಡ್ ಲೇಟಾಗಿ ಬಂದಿದ್ದೀರಾ. ಕಾಂತ ಕಾಮಿಡಿ ಮಾಡಿದ್ರೆ ನಗು ಬರೋ ಥರ ಇರಬೇಕು, ಈ ಥರ ಕಿತ್ತೋದು ಕಾಮಿಡಿ ಮಾಡ್ತೀರಾ. ಸರಿ, ಬೋರ್ಡ್ ಮೆಂಬರ್ಸ್ ಎಲ್ಲ ಬಂದಿದ್ದಾರಾ? ಬಂದಿದ್ದಾರೆ, ಎಲ್ಲ ಕಾನ್ಫರೆನ್ಸ್ ರೂಮ್ ಅಲ್ಲಿ ಇದ್ದಾರೆ. ಸರಿ ನಡಿ. ಬನ್ನಿ. ಲಾಯರು? ಅಯ್ಯೋ, ಅವ್ರು ಬೆಳಗ್ಗೆನೆ ಬಂದು ವೇಟ್ ಮಾಡ್ತಾ ಇದ್ದಾರೆ. ಇನ್ನೇನಿದ್ರಲ್ಲ ಲಾಯರ್ಸ್ ಬಂದೇ ಬಿಟ್ರಲ್ಲ. ನಮಸ್ತೆ ಸರ್. ಸರ್ ಪೇಪರ್ಸ್ ಎಲ್ಲ ರೆಡಿ ಇದೆಯಾ? ಸರಿ ಬನ್ನಿ. ಗುಡ್ ಮಾರ್ನಿಂಗ್ ಮೇಡಮ್. ವೆರಿ ಗುಡ್ ಮಾರ್ನಿಂಗ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ವೇದಾಂತ್ ವೆಂಚರ್ಸ್ನ ಬ್ಯಾಕ್ ಬೋನ್ ನೀವು. ವೇದಾಂತ್ ಯಾವಾಗಲೂ ಒಂದು ಮಾತು ಹೇಳ್ತಿದ್ದೆ, ಕಂಪ್ನಿ ಅನ್ನೋದು ಒಬ್ಬನ ಪ್ರತಿಫಲ ಅಲ್ಲ, ಇಟ್ಸ್ ಎ ಟೀಮ್ ವರ್ಕ್ ಅಂತ. ಟೀಮ್ ಚೆನ್ನಾಗಿದೆ, ನಾವು ಚೆನ್ನಾಗಿರ್ತೀವಿ ಅಂತ ಯಾವಾಗಲೂ ಹೇಳ್ತಿದ್ದ. ಹಾಗಾಗಿ ನನ್ನ ಕಂಪನಿಯ ಸ್ಟ್ರೆಂತ್ ಬೋರ್ಡ್ ಮೆಂಬರ್ಸ್. ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ವೇದಾಂತ್ ವೆಂಚರ್ಸ್ನ ಹೆಡ್ ಆಗಿ ನಮ್ಮ ಅತ್ತೆನ ನೇಮಿಸ್ಬೇಕು ಅನ್ನೋದು ವೇದಾಂತ್ ಇಚ್ಛೆ. ಇದಕ್ಕೆ ನಿಮ್ಗಳ ಅಭಿಪ್ರಾಯ ಏನು? ಈ ಮೀಟಿಂಗ್ ಕರೆದಿರೋದು ನಿಮ್ಗಳ ಅಭಿಪ್ರಾಯ ಕೇಳೋದಕ್ಕೆ. ಇಲ್ಲಿ ನೋಡಿದ್ರೆ ನೀವೇ ಮಾತಾಡ್ಕೊಳ್ತಿದ್ದೀರಲ್ಲ. ನೇರವಾಗಿ ನಿಮ್ಗಳ ಒಪಿನಿಯನ್ ಹೇಳಿ. ನನಗೆ ಮನೆ ಬೇರೆ ಅಲ್ಲ, ವೇದಾಂತ್ ವೆಂಚರ್ಸ್ ಬೇರೆ ಅಲ್ಲ. ನಿಮ್ಗಳ ಒಪಿನಿಯನ್ ನನಗೆ ತುಂಬ ಇಂಪಾರ್ಟೆಂಟು. ಸೊ ನೇರವಾಗಿ ಹೇಳಿ. ಮೇಡಮ್, ನಿಮ್ಮ ಅತ್ತೆಯವ್ರಿಗೆ ಈ ಕಂಪ್ನಿ ನಡೆಸೋದಕ್ಕೆ ಏನು ಅರ್ಹತೆ ಇದೆ? ಇಪ್ಪತ್ತೈದು ವರ್ಷದ ಕಷ್ಟಕ್ಕೆ ಇವತ್ತು ಪ್ರತಿಫಲ ಸಿಗ್ತಾ ಇದೆ. ಇದಕ್ಕೋಸ್ಕರ ನಾನು ಏನೇನೆಲ್ಲ ಮಾಡಿದೆ. ಧ್ರುವನ್ನ ಕಿಡ್ನಾಪ್ ಮಾಡಿಸ್ದೆ, ವೇದಾಂತನೇ ಕಿಡ್ನಾಪ್ ಮಾಡಿಸ್ದೆ, ಅದ್ಯಾರೋ ಚಂದ್ರಕಲಾ ಅನ್ನೋ ಹೆಂಗಸ್ನ ವೈದೇಹಿ ಅಂತ ಈ ಮನೆಗೆ ಕರ್ಕೊಂಡು ಬಂದೆ. ಪಾಪ ವಿಕ್ರಾಂತ್ ಹೋಗೇ ಬಿಟ್ಟ. ಸೂರ್ಯನಾರಾಯಣ ಅನ್ನೋ ಹುಲಿನ ಬೋನಲ್ಲಿ ಹಾಕಿದ್ದೀನಿ. ಇಷ್ಟೆಲ್ಲ ಮಾಡಿದ್ದು ಇವತ್ತಿನ ಈ ಖುಷಿಗೋಸ್ಕರ, ಈ ಸಕ್ಸಸ್ಗೋಸ್ಕರ. ನಾನು ಇದಕ್ಕೋಸ್ಕರನೇ ಹುಟ್ಟಿದ್ದು, ಕನಸು ಕಂಡಿದ್ದು, ಕಷ್ಟಪಟ್ಟಿದ್ದು. ಹೆಣ್ಮಕ್ಳಲ್ಲಿ ತಾಳ್ಮೆ ಜಾಸ್ತಿ. ಬಿಸ್ನೆಸ್ ಚೇರ್ಮ್ಯಾನ್ಗೆ ಜಡ್ಜ್ಮೆಂಟ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಒಂದು ಹಗಲು ಅನ್ನನ ಚಿವುಟಿ ಅನ್ನ ಬೆಂದಿದೆಯಾ ಇಲ್ವಾ, ಒಂದು ಸ್ಪೂನ್ ಸಾಂಬಾರನ್ನ ಟೇಸ್ಟ್ ಮಾಡಿ ಉಪ್ಪು ಕರೆಕ್ಟಾಗಿದೆಯಾ ಇಲ್ವಾ ಅನ್ನೋದು ಹೆಣ್ಮಕ್ಳು ಗಂಡು ಮಕ್ಳಿಗಿಂತ ಜಡ್ಜ್ಮೆಂಟ್ ಕರೆಕ್ಟಾಗಿ ಮಾಡ್ತಾರೆ. ಇನ್ನು ಟೈಮ್ ಮ್ಯಾನೇಜ್ಮೆಂಟ್. ಬೆಳಿಗ್ಗೆ ಬೇಗ ಎದ್ದು ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ, ಗಂಡನಿಗೆ ಮಧ್ಯಾಹ್ನ ಊಟ, ಬೆಳಿಗ್ಗೆ ತಿಂಡಿ, ಕ್ಯಾರಿಯರ್ ಬಾಕ್ಸ್ ರೆಡಿ ಮಾಡಿ, ಮಕ್ಕಳನ್ನ 8 ಗಂಟೆ ಸ್ಕೂಲ್ ವ್ಯಾನ್ ಹತ್ತಿಸಿ 9 ಗಂಟೆಗೆ ಗಂಡಂಗೆ ಟಿಫಿನ್ ಕೊಟ್ಟು ಕಳಿಸ್ತಾರಲ್ಲ, ಹೆಣ್ಮಕ್ಳಿಗಿರೋ ಟೈಮ್ ಸೆನ್ಸು ಯಾರಿಗೂ ಇರಲ್ಲ. ಇದರಿಂದ ಹೇಳ್ಬೋದು ಹೆಣ್ಮಕ್ಳಿಗೂ ಕೂಡ ಕಂಪ್ನಿ ನಡೆಸೋ ಕೆಪಾಸಿಟಿ ಇರುತ್ತೆ ಅಂತ. ಮೇಡಮ್, ನಿಮ್ಮ ಮಾತನ್ನ ನಾನು ಒಪ್ತೀನಿ.
ಆದರೆ ಸಡನ್ನಾಗಿ ಏನಕ್ಕೆ ಈ ನಿರ್ಧಾರ? ಇದು ಸಡನ್ ನಿರ್ಧಾರ ಏನಲ್ಲ, ಮೊದಲೇ ವೇದಾಂತ್ ತಲೆಯಲ್ಲಿತ್ತು. ಇವತ್ತು ಇದನ್ನು ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ ಅಷ್ಟೇ. ವೇದಾಂತ್ ಅವ್ರು ಇಲ್ದಿರಾನೇ ಈ ನಿರ್ಧಾರ ತಗೊತಾ ಇದ್ದೀರಿ ಸರ್. ಇದೇನು ಗೊತ್ತಾ, ವೇದಾಂತ್ ಅವರು ನನಗೆ ಕೊಟ್ಟಿರೋ GPU, ಕಂಪ್ನಿನ ಆಸ್ತಿನ ಯಾರ ಹೆಸರಿಗೆ ಬೇಕಿರೋ ಟ್ರಾನ್ಸ್ಫರ್ ಮಾಡೋ ಅಧಿಕಾರ ಇವಾಗ ನನಗಿದೆ. ಸಾರಿ ಮೇಡಮ್, ನಮ್ಗೆಲ್ರಿಗೂ ಇನ್ನು ಮುಂದೆ ಯಾವುದೇ ಥರದ ಪ್ರಶ್ನೆ ಇಲ್ಲ. ಸರಿ, ಆಗಿದೆ. ನನ್ನ ನಿರ್ಧಾರಕ್ಕೆ ನೀವೆಲ್ಲರೂ ಒಪ್ಕೊಂಡಿದ್ದೀರಾ ಅಂತ ಆಯ್ತು. ಸರಿ ಮೇಡಮ್. ನಂದು ಓಕೆ ಮೇಡಮ್. ಥ್ಯಾಂಕ್ ಯು. ಇನ್ಮೇಲೆ ಈ ಮನೆ ನಂದು, ಇಲ್ಲಿ ನಾನೇ ರಾಣಿ, ಈ ಮನೆಯವರೆಲ್ಲ ನನ್ನ ಆಳುಗಳು. ಇನ್ನು ಮುಂದೆ ಇದೆ ಒಬ್ಬೊಬ್ರಿಗೂ ಮಾರಿ ಹಬ್ಬ. ಮೊದಲು ಎಲ್ಲರನ್ನೂ ಪ್ರೀತಿಯಿಂದ ಕುರಿ ಕೊಬ್ಬಿದ ಹಾಗೆ ಕೊಬ್ಬಿಸ್ತೀನಿ, ಆಮೇಲೆ ಒಬ್ಬೊಬ್ರು ತಲೆನೇ ಕತ್ತರಿಸ್ತೀನಿ. ಇಷ್ಟು ದಿನ, ಇಷ್ಟು ವರ್ಷ ನಾನು ಭಯದಲ್ಲೇ ಬದುಕಿದ್ದೀನಿ. ಅಪ್ಪಿ ತಪ್ಪಿ ಒಂದು ಮಾತಾಡಿದ್ರು ವೇದಾಂತಿಂದ ನನ್ನ ಕೈಗೆ ಬರೋ ಆಸ್ತಿ ತಪ್ಪು ಹೋಗುತ್ತೆ ಅಂತ. ಆದರೆ ಇನ್ಮುಂದೆ ಆ ಭಯ ಇಲ್ಲ. ಎಲ್ಲರೂ ನನ್ನನ್ನು ನೋಡಿ ಭಯ ಪಟ್ಕೋಬೇಕು. ಮೇಡಮ್, ಏನೇ ಹೇಳಿ, ಕಾನ್ಫರೆನ್ಸ್ ರೂಮಲ್ಲಿ ಬೋರ್ಡ್ ಮೆಂಬರ್ಸ್ಗೆ ಅಬಾಬಾಬಾಬಾ ಏನು ಡೈಲಾಗ್ ಹೊಡೆದ್ರಿ, ಎಲ್ಲ ಹಂಗೆ ಅದ್ರೋಗ್ಬಿಟ್ರು. ನಾನು ಟ್ರೈನಿಂಗ್ ಕೊಟ್ಟಿದ್ದು ತುಂಬಾ ಯೂಸ್ಫುಲ್ ಆಗಿದೆ. ಕಾಂತ, ನಿಮ್ ಕಿತ್ತೋ ಜೋಕ್ ಕೇಳಕ್ಕಾಗ್ಲಿ, ಕೇಳ್ಕೊಂಡು ಬೈಯೋದಕ್ಕಾಗ್ಲಿ ನನ್ನ ಹತ್ರ ಟೈಮ್ ಇಲ್ಲ. ನಾನು ಹೇಳಿದ ಕೆಲಸ ಎಲ್ಲ ಮಾಡಿದ್ದೀರಾ? ಹ್ಞೂ ಮೇಡಮ್, ಎಲ್ಲ ಮಾಡಿದ್ದೀನಿ. ನೋಡಿ, ಆಫೀಸೆಲ್ಲ ಎಷ್ಟು ಚೆನ್ನಾಗಿ ಡೆಕೋರೇಟ್ ಆಗಿದೆ. ಸುಹಾಸಿನಿ ಮೇಡಮ್ ಬರ್ತಾ ಇದ್ದಂಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಕ್ಕೂ ರೆಡಿ ಮಾಡಿದ್ದೀನಿ. ವೆಲ್ಕಮ್ ಬೋರ್ಡ್ ರೆಡಿ ಆಯ್ತಾ? ಆಗಿದೆ, ಆಚೆ ಇದೆ. ಆಚೆ ಯಾಕ್ರೆ ಇಡ್ಸಿದ್ದೀರಾ? ಹಾಲಲ್ಲಿ ಇಡ್ಸಿ ಅಂತ ಹೇಳಿದೆ ತಾನೆ? ಅಯ್ಯೋ, ಸಾರಿ ಮೇಡಮ್, ಒಂದು ನಿಮಿಷ ಬಂದೆ. ಬೇಗ ಹೋಗಿ. ಆರ್ತಿ, ಸಾರ್ಥಕ್, ಅಮ್ಮ, ವೈಜಯಂತಿ, ಎಷ್ಟೊತ್ತು ಎಲ್ಲರೂ ರೆಡಿ ಆಗೋದಕ್ಕೆ? ಅಮೂಲ್ಯ ಆಗ್ಲೇ ಹೇಳಿ ಹೋದ್ಲಲ್ವಾ, ಟೈಮ್ ಆಗ್ತಾ ಇದೆ, ಬೇಗ ಬನ್ನಿ. ಹಾ ಅತ್ತೆ, ಬಂದ್ವಿ. ಟೈಮ್ ಆಯ್ತು, ಹೊರಡಣ್ವಾ? ಹಾಂ. ಆರ್ತಿ, ನಾ ಹೇಗೆ ಕಾಣಿಸ್ತಾ ಇದ್ದೀನಿ? ಚೆನ್ನಾಗಿ ಕಾಣಿಸ್ತಿದ್ದೀರಾ ಅತ್ತೆ, ನನ್ನ ದೃಷ್ಟಿನೇ ತಾಕತ್ತೆ. ಸಾರ್ಥಕ್, ನಾ ಹೇಗೆ ಕಾಣಿಸ್ತೀನಿ? ಅಯ್ಯೋ ಅಜ್ಜಿ, ಫಿಲಮ್ ಹೀರೋಯಿನ್ ತರ ಕಾಣಿಸ್ತಾ ಇದ್ದೀರಾ. ಎವರ್ ಗ್ರೀನ್ ಬ್ಯೂಟಿ ನೀವು. ಅಮ್ಮ, ಆಯ್ತಾಯ್ತು. ಇವತ್ತು ಮನೆ ಯಜಮಾನಿ ಆಗ್ತಿದ್ದೀನಿ ಅಂತ ತುಂಬ ಮೆರಿತಿದ್ಯಾ ಅಲ್ವಾ ಸುಹಾಸಿನಿ? ತುಂಬ ಮೆರಿಬೇಡ, ಒಳ್ಳೇದಲ್ಲ. ಕಾಲಚಕ್ರ ಅನ್ನೋದು ಒಂದಿದೆ. ಆ ಕಾಲಚಕ್ರ ಯಾವ ಕಡೆ ತಿರುಗುತ್ತೋ ಗೊತ್ತಿಲ್ಲ, ಹುಷಾರ್. ಆಯ್ತಾಯ್ತು, ಲೇಟ್ ಆಯ್ತು ಅದೇ ಅಲ್ವಾ? ಸರಿ ವೈಜಯಂತಿ, ನಡಿಯಮ್ಮ, ಹೋಗೋಣ. ನಡಿ. ಈ ಮನೆಯಿಂದ ಹೊರಡಬೇಕಾದ್ರೆ ಈ ಮನೆಯವರಲ್ಲಿ ಒಬ್ಬಳಾಗಿ ಹೋಗ್ತಾ ಇದ್ದೀನಿ. ಆದ್ರೆ ಬರ್ಬೇಕಾದ್ರೆ ಈ ಮನೆ ಯಜಮಾನಿಯಾಗಿ ವಾಪಸ್ ಬರ್ತೀನಿ. ಬನ್ನಿ ಮಿಸ್ಟರ್ ಧ್ರುವ ವಸಿಷ್ಠ.